ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಚಿನ್ನದ ಮನಸ್ಸು ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿಯಲ್ಲಿ ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಎರಡನ್ನೂ ಕಲಿಸಿ ಪಪ್ಪು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಸೇಮ್ ನಮ್ಮ ಫಂಕ್ಷನಲ್ಲಿ ನಾವು ಮದುವೆಯಲ್ಲಿ ಊಟ ಮಾಡ್ತೀವಲ್ಲ ಅದೇ ರೀತಿ ಟೇಸ್ಟ್ ಇರುತ್ತೆ. ಅದಕ್ಕಂತೇಳಿ ನಾನು ಸೊಪ್ಪು ತರೋಕೆ ಅಂತೇಳಿ ಮಾರ್ಕೆಟ್ಗೆ ಬಂದಿದ್ದೆ. ಈ ಮಾರ್ಕೆಟಲ್ಲೆಲ್ಲ ಸೊಪ್ಪು ಹಾಗೆ ತರಕಾರಿ ರೇಟ್ಗಳೆಲ್ಲ ತುಂಬಾ ಗಗನಕ್ಕೇರಿದೆ. ಯಾವುದನ್ನು ತಗೋ ತುಂಬಾ ರೇಟು. ಹಾಗೆ ಸೊಪ್ಪು ತೊಗೊಂಡು ಮನೆಗೆ ಬೇಕಾಗಿರೋ ಎಲ್ಲ ತರಕಾರಿಯನ್ನು ತೊಗೊಂಡು ನನ್ನ ಮಗಳ ಶಾಲೆಯಲ್ಲಿ ಇವತ್ತು ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು. ನಾಳೆ ಟೀಚರ್ಸ್ ಡೇಗೆ ಇವತ್ತು ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು. ಅದನ್ನು ಮುಗಿಸ್ಕೊಂಡು ಅವಳನ್ನ ಕರ್ಕೊಂಡು ಹಾಗೆ ಬರ್ತಾ ಇವತ್ತು ಗುರುವಾರ ಆಗಿರೋದ್ರಿಂದ ಸಾಯಿಬಾಬಾ ದರ್ಶನ ಮಾಡಿಕೊಂಡು ನನ್ನ ಮಗಳು ಕರ್ಕೊಂಡು ಈಗ ಮನೆಗೆ ಬಂದ್ವಿ. ಈಗ ಅವಳದು ಡ್ರೆಸ್ ನೋಡೋಣ. ಡ್ಯಾನ್ಸ್ ಡ್ರೆಸ್ ಹೇಗಿದೆ ಫ್ರೆಂಡ್ಸ್? ಅವಳದು ಡ್ಯಾನ್ಸ್ ಡ್ರೆಸ್ದು ನೋಡಿ ಎಲ್ಲರೂ ನನಗೆ ಕಾಮೆಂಟ್ ಮಾಡಿ ಹೇಗಿತ್ತಂತ. ಇವಳೇ ನನ್ನ ಮಗಳು ಲಕ್ಕಿ. ಈಗ ಪಪ್ಪು ಮಾಡೋದಕ್ಕೆ ನಾನು ಮುಂಚೆನೇ ಒಂದು 20 ನಿಮಿಷ ಮುಂಚೆನೇ ಬೇಳೆ ಎಲ್ಲ ನೆನೆ ಹಾಕಿದ್ದೆ. ಈಗ ಆ ಬೇಳೆಗೆ ಒಂದು ಗ್ಲಾಸಷ್ಟು ನೀರು ಹಾಕಿ ನಾನಿಲ್ಲಿ 1 ಕಪ್ಪಷ್ಟು ಬೇಳೆ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, 4 ರಿಂದ 5 ಕರಿಬೇವನ್ನು ಹಾಕಿ 3 ವಿಜಿಲ್ ಬರೋವರೆಗೂ ಕೂಗಿಸ್ಕೊಳ್ಳೋಣ. ವಿಜಿಲ್ ಬರೋ ಒಳಗಡೆ ಇಲ್ಲಿ ನಾವು ಹುಣಸೆಹಣ್ಣಿಗೆ ನೆನೆ ಹಾಕ್ಕೊಳ್ಳೋಣ. ಇಲ್ಲಿ ನಾನು ಒಂದು ಮೀಡಿಯಮ್ ಗಾತ್ರದ ನಿಂಬೆಹಣ್ಣು ಸೈಜಷ್ಟು ಹುಣಸೆಹಣ್ಣನ್ನು ನೆನೆ ಹಾಕ್ಕೊತಾ ಇದ್ದೀನಿ. ಹುಣಸೆಹಣ್ಣ ಮೊದಲಿಗೆ ಚೆನ್ನಾಗಿ ವಾಶ್ ಮಾಡಿ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ನೆನೆ ಹಾಕ್ಕೊಳ್ಳೋಣ. ಅಷ್ಟರೊಳಗೆ ಇಲ್ಲಿ ನಾನು 1 ಕಟ್ಟಷ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ, 1 ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ. 2 ಈಕ್ವಲ್ ತೊಗೋಬೇಕು. ಜಾಸ್ತಿ ಮೆಂತ್ಯ ಸೊಪ್ಪು ತೊಗೊಂಡ್ರೆ ಕಹಿ ಬಂದುಬಿಡುತ್ತೆ ಪಪ್ಪು. ಅದಕ್ಕೆ ತೊಗೊಂಡು ಚೆನ್ನಾಗಿ ಎರಡನ್ನು 3 ಸತಿ ನೀರು ಹಾಕಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಮಸಾಲೆಗೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಒಂದು 4 ರಿಂದ 5 ಹಸಿಮೆಣ್ಸಿನ್ಕಾಯನ್ನು ತೊಗೊಂಡು ಆ ಹಸಿಮೆಣ್ಸಿನ್ಕಾಯಿಗೆ ಒಂದು 5 ರಿಂದ 10 ಬೆಳ್ಳುಳ್ಳಿ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಇವೆಲ್ಲನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಪಪ್ಪಿಗೆ ಮಸಾಲೆ ರೆಡಿ ಆಗಿದೆ ನೋಡಿ. ಇಷ್ಟು ಫೈನಾಗಿ ಗ್ರೈಂಡ್ ಮಾಡ್ಕೋಬೇಕು. ಈಗ 3 ವಿಜಿಲ್ ಬಂದಿದೆ. ಈಗ ನೋಡೋಣ ಪಪ್ಪು ನೋಡಿ ಈ ಥರ ಚೆನ್ನಾಗಿ ದಾಲೆಲ್ಲ ಬೆಂದಿರುತ್ತೆ. ನಾವು ಸ್ಪೂನನ್ನಾದರೂ ಅದನ್ನು ಮೆತ್ತಗೆ ಮಾಡ್ಕೋಬೋದು, ಇಲ್ಲಾಂದರೆ ಮಸಿದಿರುತ್ತಲ್ಲ ಇದನ್ನಾದರೂ ತೊಗೊಂಡಾದರೂ ಚೆನ್ನಾಗಿ ನೈಸಾಗಿ ಮಾಡ್ಕೋಬೋದು ನೋಡಿ ಈ ಥರ. ಫ್ರೆಂಡ್ಸ್, ಯಾರು ನನ್ನ ಚಾನಲ್ ನೋಡ್ತಿದ್ದೀರ ಅವರೆಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈಗ ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ಒಂದು ಸ್ವಲ್ಪ ನೀರು ಹಾಕಿ ರೆಡಿ ಮಾಡ್ಕೊಳ್ಳೋಣ. ಈಗ ಒಲೆ ಮೇಲೆ ಒಂದು ಕಡಾಯಿ ಇಟ್ಟು ಕಡಾಯಿ ಬಿಸಿಯಾದ ನಂತರ 2 ರಿಂದ 3 ಸ್ಪೂನಷ್ಟು ಆಯಿಲನ್ನು ಹಾಕಿ ಆಯಿಲ್ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆ, ಜೀರಿಗೆ ಹಾಗೆ ನಾನಿಲ್ಲಿ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿರೋಂಥ ಆನಿಯನ್ನು ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ಒಂದು 4 ರಿಂದ 5 ಕರಿಬೇವನ್ನು ಹಾಕೋಣ. ಈಗ ಮೊದಲಿಗೆ ಮೆಂತ್ಯ ಸೊಪ್ಪನ್ನು ಹಾಕಿ ಹಸಿ ವಾಸನೆ ಹೋಗೋವರೆಗೂ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವಿಲ್ಲಿ ಯಾವ ರೀತಿ ಸೊಪ್ಪನ್ನು ಫ್ರೈ ಮಾಡ್ಕೊಂಡಿರ್ತೀವೋ ಅಷ್ಟು ಟೇಸ್ಟಾಗಿರುತ್ತೆ ಪಪ್ಪು ನೋಡಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳೋಣ. ಆಗಲೇ ನಾವು ಕುಕ್ಕರ್ಗೆ ಬೇಳೆ ಕೂಗಿಸ್ಕೋಬೇಕಾದ್ರೆ ಅರಿಶಿನ ಹಾಕಿರ್ತೀವಿ, ಅದಕ್ಕೆ ಇಲ್ಲಿ ಸ್ವಲ್ಪ ಸಾಕು ಅರಿಶಿನ. ಈಗ ಇದಕ್ಕೆ ಪಾಲಕ್ ಸೊಪ್ಪನ್ನು ಸಣ್ಣಗೆ ಹಚ್ಕೊಂಡು ಇಟ್ಕೊಂಡಿರಬೇಕು. ಆ ಪಾಲಕ್ ಸೊಪ್ಪನ್ನು ಹಾಕಿ ಇದು ಸಹ ಚೆನ್ನಾಗಿ ಈ ಥರ ಮೆತ್ತಗಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಈ 2 ಫ್ರೈ ಆದಮೇಲೆ ಕುಕ್ಕರಲ್ಲಿ ನಾವು ಇಟ್ಕೊಂಡಿರ್ತೀವಿ ಬೇಳೆನ ಅದನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದಲ್ಲ ಮಸಾಲಾನ, ಆ ಮಸಾಲಾನ ಹಾಕಿ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈಗ ಮಿಕ್ಸ್ ಆದಮೇಲೆ ಈಗ ಇದಕ್ಕೆ ಹುಣಸೆಹಣ್ಣು ನೆನೆ ಹಾಕಿದ್ವಲ್ಲ ಹುಳಿ ರಸನ ಇದಕ್ಕೆ ಹಾಕ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ 1.5 ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಹಾಕಿ ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನಿಮಗೆ ಎಷ್ಟು ಬೇಕೋ ಹದ ನೋಡಿಕೊಂಡು ಈಗಲೇ ನೀರನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಈ ಥರ ಕುದಿ ಬರೋವರೆಗೂ ಮೀಡಿಯಮ್ ಫ್ಲೇಮಲ್ಲಿಟ್ಟು ಆಗಾಗ ಕೈ ಇಟ್ಟು ತಿರ್ಸ್ಕೊತಾ ಇರಬೇಕು. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ 6 ರಿಂದ 7 ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ನಂತರ ಇದಕ್ಕೆ ಸ್ವಲ್ಪ ಸಣ್ಣಗೆ ಹಚ್ಚಿದಂತಹ ಕೊತ್ತಂಬರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ.
ಈಗ ಕೊತ್ತಂಬರಿ ಹಾಕಿದ್ಮೇಲೆ ಇನ್ನೊಂದು ಸಲ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದೆರಡು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿಟ್ಟು ಕುದಿಸ್ಕೊಳ್ಳೋಣ. ಈಗ ನೋಡಿ, ಈಗೆಲ್ಲ ಈ ಥರ ಕುದ್ಮೇಲೆ ಪಪ್ಪು ಎಲ್ಲ ಗಟ್ಟಿ ಹಾಕ್ಕೊಂತ ಬರುತ್ತೆ. ಈಗ ಇದಕ್ಕೆ ಒಂದೆರಡು ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ಳೋಣ. ಫಂಕ್ಷನಲ್ಲಿ ಇದೇ ಸ್ಟೈಲಲ್ಲೇ ಮಾಡೋದು ಫ್ರೆಂಡ್ಸ್. ನೀವು ಸಹ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ, ಎಷ್ಟು ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಬೋದು. ಪಪ್ಪನ್ನು ನೋಡಿ 2 ಸ್ಪೂನಷ್ಟು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಪ್ಪ ಹಾಕಿದ ತಕ್ಷಣ ಫ್ಲೇವರೇ ಚೇಂಜ್ ಆಗುತ್ತೆ, ಎಷ್ಟು ಚೆನ್ನಾಗಿರುತ್ತೆ. ಈಗ ರೆಡಿ ಆಯಿತು ದಾಲು. ಈಗ ಒಂದು ಬೌಲ್ಗೆ ಸರ್ವ್ ಮಾಡಿಕೊಂಡ್ರೆ ಈಸಿಯಾಗಿ ಕ್ವಿಕ್ಕಾಗಿ ಫಂಕ್ಷನ್ ಹಾಲಲ್ಲಿ ಮದುವೆಯಲ್ಲಿ ಮಾಡ್ತಿರೋ ಸೇಮ್ ಪಪ್ಪನ್ನೇ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇರೋದು. ನೀವು ಸಹ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.